Welcome to A to Z Kids. ಇದು ಒಂದು ಪುಟಾಣಿ ಇರುವೆಯ ಕತೆ. ಒಂದು ಕಾಡಿನಲ್ಲಿ ಇರುವೆಗಳ ಗುಂಪು ವಾಸವಿತ್ತು. ಆ ಗುಂಪಿನಲ್ಲಿ ಒಂದು ಪುಟಾಣಿ ಇರುವೆ ಚಂದದಿಂದ ಆಟವಾಡುತ್ತಾ ಇತ್ತು. ಅದು ಯಾವಾಗಲೂ ಆಟವಾಡುತ್ತಾ ಕಾಲವನ್ನು ಕಳೆಯುತ್ತಿತ್ತು. ಒಂದು ದಿನ ಆ ಪುಟಾಣಿ ಇರುವೆಗೆ ಹಸಿವು ಬಂತು. ಹೊಟ್ಟೆ ಹಸಿವು ಜೋರಾಗಿತ್ತು. ಅದು ಅಕ್ಕಿ ಕಾಳುಗಳನ್ನು ಹುಡುಕುತ್ತಾ ಹೊರಗೆ ಹೊರಟಿತು. ಹಕ್ಕಿಗಳು, ಹಾವುಗಳು, ಕಪ್ಪೆಗಳು ಹಾಗೂ ಇನ್ನಿತರ ಅದರ ಸ್ನೇಹಿತರು ತಮ್ಮ ಆಹಾರವನ್ನು ಸಂಗ್ರಹಿಸುತ್ತಿದ್ದರು. ಆದರೆ ಇದು ಆಟವಾಡುತ್ತಾ ತನ್ನ ಒಂದು ದಿನಕ್ಕೆ ಅಥವಾ ಒಂದು ಹೊತ್ತಿಗೆ ಎಷ್ಟು ಬೇಕೋ ಆಹಾರ ಅಷ್ಟನ್ನೇ ತಿನ್ನುತ್ತಾ ಚೆನ್ನಾಗಿ ಕಾಲವನ್ನು ಕಳೆಯತೊಡಗಿತು. ಎಲ್ಲ ಪ್ರಾಣಿಗಳು, ಪಕ್ಷಿಗಳು ಮುಂದೆ ಬರುವ ಮಳೆಗಾಲದ ಬಗ್ಗೆ ಯೋಚನೆ ಮಾಡಿ ತಮ್ಮ ಆಹಾರವನ್ನು ಸಂಗ್ರಹಿಸಲು ಆರಂಭಿಸಿದವು. ಆದರೆ ಈ ಪುಟ್ಟ ಇರುವೆ ಮರಿ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಚೆನ್ನಾಗಿ ಆಟವಾಡುತ್ತಾ ಆ ಹೊತ್ತಿನ ಊಟವನ್ನು ಚೆನ್ನಾಗಿ ಸವಿದು ಕಾಲವನ್ನು ಕಳೆಯತೊಡಗಿತು. ಬಂದು ಹೋಯಿತು. ಎಲ್ಲ ಪ್ರಾಣಿಗಳು ತಮ್ಮ ಆಹಾರವನ್ನು ತಿನ್ನುತ್ತಾ ಸಂತೋಷವಾಗಿದ್ದರು. ಆದರೆ ಈ ಪುಟಾಣಿ ಇರುವೆ ಮಾತ್ರ ಏನೂ ಸಿಗದೆ ಹೊಟ್ಟೆ ಹಸಿವಿನಿಂದ ಕೂತಿತ್ತು. ಆಗ ಹಕ್ಕಿಯೊಂದು ಈ ಇರುವೆಗೆ ಹೇಳಿತು, ನೀನು ಸಮಯಕ್ಕೆ ಕೆಲಸ ಮಾಡದಿದ್ದರೆ ಈಗ ಹಸಿವಿನಿಂದ ಮಾಡಬೇಕಾಗಿರಲಿಲ್ಲ. ಅದಕ್ಕೆ ಹೇಳುವುದು, ಯಾವ ಸಮಯಕ್ಕೆ ಯಾವುದನ್ನು ಮಾಡಬೇಕು ಆ ಸಮಯದಲ್ಲಿ ಮಾಡಬೇಕು. ನಮಗೆ ಏನು ಬೇಕು ಎಂಬುದನ್ನು ನಾವು ಅರಿತುಕೊಂಡು ನಮ್ಮ ಸಮಯವನ್ನು ಅದಕ್ಕೆ ತೊಡಗಿಸಬೇಕು. Please subscribe to my channel.